ಹಾಯ್ ಫ್ರೆಂಡ್ಸ್, ಹಾರ್ಡಿಕೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಮನೇಲಿ ಉಳಿದಿರೋಂಥ ಚಪಾತಿನ ತೊಗೊಂಡು ಹೊರಗಡೆ ಸಿಗೋವಂಥ ವೆಜ್ ರೋಲ್ನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ಬನ್ನಿ ನೋಡೋಣ. ಇವಾಗ ಒಂದು 2 ಟೊಮೊಟೊ, ಸಣ್ಣ ಗಾತ್ರದ 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಎಲೆಕೋಸು, ಕ್ಯಾರೆಟ್ನ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಚ್ಕಾರದ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ ಮತ್ತು ಅರಿಶಿನ ಮತ್ತು ಚಾಟ್ ಮಸಾಲ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಪಾತಿ. ಇದು ಗೋಧಿ ಹಿಟ್ಟಿಂದು ಚಪಾತಿ, ಮನೇಲಿ ಬೆಳಗ್ಗೆ ಚಪಾತಿ ಮಾಡಿದ್ದು ಉಳಿದಿರೋ ಚಪಾತಿ. ಇದು ಉಳಿದಿರೋ ಚಪಾತಿಲಿ ಯಾವ ಥರ ವೆಜ್ ರೋಲ್ನ ಮಾಡ್ಬೋದು ಅಂತ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಾ ಇರೋದು ನಾನು. ಈರುಳ್ಳಿ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳು ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ. ಇಲ್ಲಿ ಅಚ್ಕಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಜೊತೆಗೆ ಇವಾಗ ಕ್ಯಾಬೇಜ್ ಹಾಕೊತಾ ಇದ್ದೀನಿ. ಇದಕ್ಕೆ ಇದನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೇ ಥರ ಎಣ್ಣೆಲಿ. ಅವಾಗ ಅದು ಕ್ರಂಚಿಯಾಗಿರುತ್ತೆ, ಕರುಮ್ ಅನ್ನೋ ಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹೇಗೆ ಈಗ ಹೊರಗಡೆ ತಗೊಂಡಾಗ ವೆಜ್ ರೋಲಲ್ಲಿ ಕ್ರಂಚಿ ಆಗಿರುತ್ತೋ ಅದೇ ಥರ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದೇ ಥರ ಟೇಸ್ಟ್ ಕೊಡುತ್ತೆ. ಇವಾಗ ಇದು ನೋಡಿ ಚೆನ್ನಾಗಿದಾಗಿದೆ. ಈಗ ಇದಕ್ಕೆ ಕ್ಯಾರೆಟ್, ತುರಿದಿರೋಂಥ ಕ್ಯಾರೆಟ್ನ ಹಾಕೊತಾ ಇದ್ದೀನಿ. ಜೊತೆಗೆ ಟೊಮೊಟೊ. ಇದನ್ನು ಹಸಿ ಕೂಡ ತಿನ್ನೋದ್ರಿಂದ ಅತಿಯಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು. ಇದು ಚೆನ್ನಾಗಿ ಟೊಮೊಟೊ ನೀರು ಬಿಡೋ ಥರ ನಾವು ಫ್ರೈನ ಮಾಡ್ಕೋಬೇಕು. ಇವಾಗ ಇದಕ್ಕೆ ಈ ಮಸಾಲೆಗಳೆಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಚಿಲ್ಲಿ ಹಾಕಿಲ್ದಿರೋ ಕಾರಣ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೇಕು ನಾವು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಟೊಮೊಟೊ ಕೆಚಪ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನೀವು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಮನೇಲೇ ಮಾಡಿರೋಂಥ ಕೆಚಪ್ನ ಯೂಸ್ ಮಾಡಿದ್ದೀನಿ. ಇವಾಗ ಚಪಾತಿಗೆ ಈ ಥರ ಮಿಕ್ಸ್ ಮಾಡಿರೋದನ್ನು ನಾವು ಹಾಕೊಳ್ಳೋಣ. ಚಪಾತಿ ಸೆಂಟರ್ಗೆ ಹಾಕೊಬೇಕು. ಆವಾಗ ಕೂಡ ಎಲ್ಲ ಕಡೆ ನೀಟಾಗಿ ರೋಲಿಂಗಿಗೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಾಂತಂದರೆ ಸೈಡೆಲ್ಲ ಕಳ್ಕೊತಾ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕೋಣ. ತುಂಬಾ ಟೇಸ್ಟ್ ಕೊಡುತ್ತೆ. ಹೊರಗಡೆ ನಾವು ಹೇಗೆ ತೊಗೊಂಡು ತಿಂತೀವೋ ಅದೇ ಥರ ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ ಮತ್ತು ಮಯೋನೀಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಆಪ್ಷನಲ್, ನಿಮ್ಮ ಇಷ್ಟ ಅದು. ಟೊಮೊಟೊ ಕೆಚಪ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಅನ್ನೋದು ಉದ್ದೇಶಕ್ಕೆ ಹಾಕ್ತಾಯಿದ್ದೀನಿ. ನಾನು ಟೊಮೊಟೊ ಕೆಚಪ್ ಮಾಡಿರೋದನ್ನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ಕಡೆಯಿಂದ ಕ್ಲೋಸ್ ಮಾಡಿ ಮತ್ತು ಈ ಕಡೆಯಿಂದ ಕ್ಲೋಸ್ ಮಾಡಿಕೊಂಡು ಆಮೇಲೆ ಇದನ್ನು ಹೀಗೆ ಟರ್ನ್ ಮಾಡ್ಕೊಬೇಕು. ಸೊ ಹೀಗೆ ಮಾಡಿದ್ರೆ ರೋಲ್ ಕಂಪ್ಲೀಟ್ ಆಗುತ್ತೆ. ಈ ಕಡೆ ಎಡ್ಜಸ್ಸಲ್ಲಿ ಏನು ಕಳ್ಕೊಳ್ಳೋದಿಲ್ಲ. ಇವಾಗ ಈ ಥರ ಮಾಡ್ಕೊಳ್ಳೋಣ. ಈ ಎಡ್ಜಸ್ನ ಈ ಥರ ಫಸ್ಟೇ ಫೋಲ್ಡಿಂಗ್ ಮಾಡ್ಕೊಬೇಕು. ಆಮೇಲೆ ಈ ಥರ ರೋಲ್ನ ಮಾಡ್ಕೊಬೇಕು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀವಿ. ಹೊರಗಡೆ ತಿನ್ನೋದ್ರ ಬದಲು ಮನೇಲಿ ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಬೇಕಂದರೆ ಇದನ್ನು ಮೈದಾ ಹಿಟ್ಟು ಚಪಾತಿಲಿ ಕೂಡ ಮಾಡ್ಬೋದು. ನಾನು ಗೋಧಿ ಹಿಟ್ಟಿನ ಚಪಾತಿಲಿ ಮಾಡಿದ್ದೀನಿ. ಮನೇಲಿ ಉಳ್ಕೊಂಡಾಗ ಚಪಾತಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ
ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಂತೂ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೊರಗಡೆ ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಮನೇಲೇ ಮಾಡ್ಕೊಂಡು ತಿಂತೀರಾ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ RDK ಕುಕಿಂಗ್ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಥ್ಯಾಂಕ್ ಯು. ಬಾಯ್ ಬಾಯ್.